ಹಳೆಬೀಡಲ್ಲಿ ಆಕ್ಚುಲಿ ಜಾತ್ರೆ ಇದೆ. ಹಳೆಬೀಡು ಅಂತ ಹೇಳೋಕ್ಕಾಗಲ್ಲ, ಪುಷ್ಪಗಿರಿ ಅಂತ ಹೇಳ್ಬೋದು. ಯಾರೋ ಇಬ್ರು ಬಂದಿದ್ದಾರೆ ನೋಡಿ. ಯಾರು ಇವರು? ಕಂಡಿಡಿತಿದ್ದೀರಿ? ಯಾರು ಕಂಡಿಡಿಯಕ್ ಆಗ್ತಾ ಇದೆಯಾ ಅವ್ರಿಬ್ರನ್ನ? ಕ್ರೇಟಿನ್ ತಗೊಳ್ಳೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ ನಮ್ಮ ವೀರಪ್ಪನವ್ರು ಸಿಕ್ಬಿಟ್ರು. ನನ್ ಸೀರೆ ಎತ್ಕೊಂಡೋಗ್ತೀರ ನೀವು? ಅಯ್ಯೋ, ನಿಂದ ಒಂದೇನೆ ಹೆಸರು ಬರೀತ ಅವ್ರ ಮೇಲೆ. ಪ್ಲೀಸ್ ಯಶು ನನ್ಗೆ ನಮ್ಮ ಅಣ್ಣನ ಬಗ್ಗೆ ಏನೋ ಹೇಳಿದ್ಲು, ಅದನ್ನ ಆಮೇಲೆ ಹೇಳ್ತೀವಿ ಏನು ಅಂತ. ವೆಯ್ಟ್ ಮಾಡಿ ಕೇಳಿಸ್ಕೊಳ್ಳಿ. ಅವ್ರು ಹುಡುಗಿ ಊರಿಗೆ ಹೋಯ್ತಿದ್ದೀನಲ್ಲ, ಲೈನ್ ಹೊಡೆದ್ಬಿಟ್ರೆ ಪಾರ್ಕಿಂಗ್ ಚಿಂತೆ ಅಣ್ಣಂಗೆ. ತಂಗಿ ನೋಡಿ ನಿಮ್ ಹುಡುಗ ಕಣ್ಣು ಹೊಡಿತಾನೆ ಇರಿ. ಹಾಯ್ ಹಲೋ ನಮಸ್ಕಾರ, ನಾನು ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫೈನಲಿ ಉತ್ತರಾಖಂಡಿಂದ ಬಂದು ಒಂದು ದಿನ ರೆಸ್ಟ್ ತೊಗೊಂಡು ಏನು ವ್ಲಾಗೇ ಮಾಡೋಕೆ ಹೋಗಲಿಲ್ಲ. ಆ್ಯಂಡ್ ನಮ್ಮನೆಗೆ ಯಾರೋ ಇಬ್ರು ಬಂದಿದ್ದಾರೆ ನೋಡಿ. ಯಾರು ಇವರು? ಕಂಡಿಡಿತಿದ್ದೀರಿ? ಯಾರು ಕಂಡಿಡಿಯಕ್ಕೆ ಆಗ್ತಾ ಇದೆಯಾ ಅವರಿಬ್ರನ್ನ? ನೋಡಿರಂಗಿದಲ್ಲ ಈ ಮುಖನ, ಎಲ್ಲ ನೋಡಿರಂಗಿದೆ. ಸುಮಾರು ದಿನ ಆದಮೇಲೆ ಮನೆಗೆ ಬಂದಿದ್ದಾರೆ ಅವ್ರು. ಆ್ಯಕ್ಚುಲಿ ನಮ್ಮ ಹಳೆಬೀಡಲ್ಲಿ ಆ್ಯಕ್ಚುಲಿ ಜಾತ್ರೆ ಇದೆ. ಹಳೆಬೀಡು ಅಂತ ಹೇಳೋಕ್ಕಾಗಲ್ಲ, ಪುಷ್ಪಗಿರಿ ಅಂತ ಹೇಳ್ಬೋದು. ಸೊ ಅಲ್ಲಿ ಟೆಂಪಲ್ದು ಅಪ್ಪ ಮತ್ತು ದೊಡ್ಡಪ್ಪ ಪೂಜೆ ಮಾಡೋದು. ಸೊ ಹಾಗಾಗಿ ಅವ್ರು ಆಲ್ರೆಡಿ ಒಂದಿನ ಮುಂಚೆ ಹೋಗಿದ್ದಾರೆ. ಇವಾಗ ನಾನು, ದೊಡ್ಡಮ್ಮ ಮತ್ತು ಅಣ್ಣ ಅತ್ತಿಗೆ, ಇವರ ನೋಡಿ ನಮ್ಮ ಅಣ್ಣ ಅತ್ತಿಗೆ. ಸೊ ನಮ್ಮ ಪೋಕನು ಎಲ್ಲ ಎತ್ತಾಕೊಂಡು ಹೋಗ್ತಾ ಇದೀವಿ. ಸೊ ಇವಾಗ ಹೋಗುವ, ಲೆಟ್ಸ್ ಗೋ. ನಮ್ಮ ಅಮ್ಮಂಗೆ ತುಂಬ ಹಸುವಾಗಿದೆ. ಸೊ ಹಾಗಾಗಿ ಮಧ್ಯದಲ್ಲೆಲ್ಲ ಹೋಟೆಲ್ಗೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ನಮ್ಮ ಪೋಕನು ಸುತ್ತಾ ಇದ್ದಾಳೆ. ಈಗ ನಾವು ತಿನ್ಕೊಂಡು ಹೊರಡಬೇಕು, ಆಮೇಲೆ ನಿದ್ದೆ ಸಲ ಬಿಡುತ್ತೆ. ಪೋಕ ನೋಡಿ ಅಲ್ಲಿ ಹೋಗ್ತಾಳೆ. ಗೈಸ್ ಇಲ್ಲಿ ದಾಲ್ ಕಿಚಡಿ ಬಂತು. ದಾಲ್ ಕಿಚಡಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಗೀ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನಂತಂದರೆ ನಮಗೆ ರೈಸ್ ಕೊಟ್ಟಿದ್ದಾರೆ, ಅದಕ್ಕಿನ್ನೂ ಕಡಾಯಿ ಪನ್ನೀರ್ ಆರ್ಡರ್ ಮಾಡಿದ್ದನ್ನು ಕೊಟ್ಟಿಲ್ಲ. ಆ್ಯಂಡ್ ಸೂಪ್ ಕೂಡ ಚೆನ್ನಾಗಿದೆ ಗೈಸ್. ದಿಸ್ ಪ್ಲೇಸ್ ಇಸ್ ನೈಸ್. ಅಲ್ಲೇ ಇರೋ ಹೋಗೋ ನೋಡಿ ಗೈಸ್ ಹೆಂಗಾಡ್ತಾಳೆ. ನೆಗ್ದೇ ಬಿಟ್ಲು. ಅಯ್ಯೋ ಹೂ ಮೇಲೆಲ್ಲ ನೋಡಲ್ಲ ನನಗೆ ಬಾಲಲ್ಲಿ ಹೊಡ್ಕೊಂಡು ಅಯ್ಯೋ ಸೊ ಗೈಸ್ ಇವಾಗ ನಾವು ಫೈನಲಿ ಚಿನಾಗ್ನಳ್ಳಿಗೆ ಬಂದು ರೀಚ್ ಆದ್ವಿ. ನಾವು ಟೆಂಪಲ್ ಎಲ್ಲಿದೆ ಅಲ್ಲಿಗೆ ಹೋಗ್ಬೇಕು. ಬಟ್ ಅಲ್ಲಿಗಿಂತ ಮುಂಚೆ ಇಲ್ಲಿ ನಮ್ಮ ದೊಡ್ಡಪ್ಪ ಮನೆಗೆ ಹೋಗ್ಬೇಕು. ಅಪ್ಪನೂ ಇಲ್ಲೇ ಎಲ್ಲ ಇದ್ದಾರೆ. ಗರಿ ಎಲ್ಲ ಕೊಯ್ಕೊಂಡು ಹೋಗ್ಬೇಕಲ್ವಾ ಪೂಜೆಗೆ. ಸೊ ಹಾಗಾಗಿ ಯಶೋದು ಕೂಲು ನೋಡಿ ಹೆಂಗ್ ಬೆಳೆದಿದೆ. ಅವಳು ಆಲ್ರೆಡಿ ಉದ್ರೋಗ್ತಿದೆ, ಇವಾಗ ಇನ್ನೂ ಕಣ್ಣು ಬೀಳುತ್ತೆ ಅಂತ ನೋಡಿ ಮುಚ್ಚಿಡ್ಕೋತಾಳೆ ಕೂದಲನ್ನ. ಆ್ಯಂಡ್ ಇನ್ನೊಂದೇನಂತಂದರೆ ಕ್ರೇಟಿನ್ ತೊಗೊಳೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಗೊತ್ತಾಯಿತು. ನಾನು ಬೇರೆ ಚೆನ್ನಾಗಿ ತೊಗೋತಾ ಇದ್ದೆ. ರೀಸೆಂಟಾಗಿ ತೊಗೊಂಡಿರಲಿಲ್ಲ ಗೈಸ್, ಆದರೂ ಹೇರ್ ಫಾಲ್ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಬೆಂಗಳೂರಲ್ಲಿ ಹಾರ್ಡ್ ವಾಟರಿಂದ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಸೊ ನಾನು ಬಯೋಟಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಫುಲ್ ತುಂಬ ತಿನ್ನಿಂಗ್ ಆಗಿಬಿಟ್ಟಿದೆ. ವೆಯ್ಟ್ ಲಾಸ್ ಎಷ್ಟಾಯಿತು, ನಂದು ಹೇರ್ ಲಾಸು ಅಷ್ಟೇ ಆಗಿದೆ ಡ್ಯೂರಿಂಗ್ ದ ಟೈಮ್. ಹೋಗೋಣ ಬೇಡ ಒಳಗೆ. ಸೊ ಇವಾಗ ಇಲ್ಲೇ ಹಾಕಿದ್ದೀವಿ. ನಮ್ದು ಅಲ್ಲೊಂದು ದೊಡ್ಡಪ್ಪನ ಮನೆ ಇದೆ, ಅಲ್ಲೊಂದು ದೊಡ್ಡಪ್ಪನ ಮನೆ ಇದೆ, ಅಲ್ಲೊಂದು ದೊಡ್ಡಪ್ಪನ ಮನೆ ಇದೆ. ಸೊ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಧನ್ವಂತ್ರಿ ಅಂತ. ಸೊ ಅವಳು ನಂಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫ್ರೆಂಡು. ಅವಳದು ಕೂಡ ಊರು ಬಂದ್ಬಿಟ್ಟು ಇದೇನೇ ಇತ್ತು. ನಾನು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಬೇಲೂರಿಗೆ ಓದೋಕೆ ಹೋಗ್ತಿದ್ದೆ ಸ್ಕೂಲಿಗೆ. ಸೊ ಅವಾಗ ಅವಳು ಕೂಡ ಬಸ್ಸಲ್ಲಿ ಬರೋಳು. ಅಂದರೆ ಚಿನ್ನಗ್ನಳ್ಳಿ ಮೇಲೆ ಬಸ್ ಬರ್ತಿತ್ತು. ಸೊ ಅದ್ರಲ್ಲಿ ಬಂದು ಮಾತಾಡ್ತಾ ಇದ್ವಿಲ್ಲ. ನಮ್ಮ ಪೋಕೋ ನೋಡಿ ಅಲ್ಲಿ ಸುತ್ತೊಳೊಬ್ಳೇನೆ. ಅವಳದು ಈ ಸಲ ಏನು ಮಾಡಿದ್ದೀವಿ ಅಂದರೆ ಪೋಕೋದು ಬೆಲ್ಟು ಏನು ತಂದಿಲ್ಲ, ಹಂಗೆ ಬಂದಿದ್ದೀವಿ ಮರ್ತುಬಿಟ್ಟು ಅರ್ಜೆಂಟಲ್ಲಿ. ನಂದು ಆ್ಯಕ್ಚುಲಿ ಮಾರ್ನಿಂಗ್ ಒಂದು ಶೂಟ್ ಇತ್ತು. ಸೊ ಆ ಶೂಟ್ ಮುಗಿಸ್ಕೊಂಡು ನಾನು ಬಂದಿದ್ದು. ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಇಲ್ಲಾಂದ್ರೆ ಇನ್ನೂ ಬೇಗ ರೀಚ್ ಆಗ್ತಾ ಇದ್ವಿ ನಾವು. ಗೈಸ್ ಇಲ್ಲಿ ನೋಡಿ ನಮ್ಮ ವೀರಪ್ಪನವ್ರು ಸಿಕ್ಬಿಟ್ರು. ಏನಿದು ಗರಿನಾ? ಮುಳ್ಳು ಇದು ಗರಿ. ಇದ್ರಲ್ಲೇ ಎಲ್ಲ ಡಿಸೈನ್ ಮಾಡೋದು. ಡಿಸೈನ್ ಮಾಡಿ ಡೆಕೋರೇಷನ್ ಮಾಡ್ತಾರೆ. ಈಗ ನೋಡಿ ಅದೇನೇನು ಗರಿ ಎಲ್ಲ ತಗೊಂಡು ಹೋಗ್ತಿದ್ದಾರೆ, ಅದ್ರಲ್ಲಿ ಡೆಕೋರೇಷನ್ ಮಾಡ್ತಾರೆ ಟೆಂಪಲ್ ಅಲ್ಲಿ. ಇವಳು ಬಿಡಂಗಿಲ್ಲ ನಮ್ಮ ಅಣ್ಣನ. ನಮ್ಮಮ್ಮ ನೋಡಿ ನನ್ನ ಸೀರೆ ಹಾಕೊಂಡಿದ್ದಾರೆ, ಅವ್ರದ್ದು ಅವ್ರದ್ದೊಂದು ಬ್ಲೌಸಿಗೆ ಮ್ಯಾಚ್ ಮಾಡ್ಕೊಂಡು. ಗೊತ್ತಾಗ್ತಿದ್ಯಾ ಗೈಸ್ ಡಿಫ್ರೆನ್ಸು? ಕಮೆಂಟ್ ಮಾಡಿ ಗೊತ್ತಾಗ್ತಿದ್ಯಾ ಇಲ್ವಾ ಅಂತ. ಹಿಂಗೆ ಮಾಡ್ತೀರಾ? ನನ್ನ ಸೀರೆ ಎತ್ಕೊಂಡು ಹಾಕೋತೀರಾ ನೀವು? ಅಯ್ಯೋ, ನಿಂದ ಒಂದೇನೆ ಹೆಸರು ಬರೀತ ಅವ್ರ ಮೇಲೆ. ಆ್ಯಕ್ಚುಲಿ ನಾನು ಹಂಗೆ ಮಾಡ್ತೀನಿ ಒಂದೊಂದ್ಸಲ ಮಮ್ಮನ ಹಾಕೊಂಡು. ಇದು ನಮ್ಮಮ್ಮ ದೊಡ್ಡಪ್ಪ, ನಮ್ಮ ಅಪ್ಪನ ಅಣ್ಣ. ಸೊ ಇಬ್ರು ಪೂಜೆ ಮಾಡ್ತಾರೆ. ನೆನ್ನೆ ಮಾಡಬೇಕು ಅಂತಿದ್ಲು, ನೆನ್ನೆ ನಾನು ಶಾಪಿಗೆ ಹೋದೆ. ನಮ್ಮಮ್ಮ ಹೇಳ್ತವ್ರೆ ಅವಳದು ಶೂಟ್ ಇತ್ತು, ಹಂಗಾಗಿ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ದೊಡ್ಡಪ್ಪಂಗೆ. ಗೈಸ್ ಪುಟ್ಟಿ ಇದ್ದಾಳೆ
ಇದ್ದಾಳಲ್ಲ ಅಕ್ಕನ ಮಗಳು ಆಕ್ಚುಲಿ. ಸೊ ಅವಳು ಇದು ಯಾರು ಅಂತ ಕೇಳ್ತಾಳೆ. ನಾನು ಅದೇ ಕೇಳ್ದೆ, ನನ್ನ ಬ್ಲಾಗ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಮನೆಗೆ ಯಾರೋ ಬಂದಿದ್ದಾರೆ, ಯಾರು ಗೊತ್ತಾಗ್ತಿದ್ಯಾ ಅಂತ ಅದನ್ನೇ ಕೇಳ್ದೆ. ಮಾಡಿಸ್ಕೊಂಡು ನನ್ನ ನೀವ್ ಬರ್ತಾ ಇರ್ಬೇಕು ಅದಕ್ಕೇನೆ. ಬರ್ತಿರ್ತೀನಿ. ಇನ್ಮೇಲೆ ಬರ್ತಾ ಇರ್ಬೇಕು. ಪೋಕೋ ನೋಡಿ ಸಿಕ್ಕಿದ ಬಕೆಟ್ ಅಲ್ಲೇ ನೀರೊಳಗೆ. ಶರ್ಟಿಗೆಲ್ಲ ಹೆಚ್ಚಿಟ್ಟಳಿಗೆ ಪಾದ ಪುಣ್ಯ ಪಾದ. ಗೈಸ್ ಇದ್ ನೋಡಿ ನಮ್ಮ ದೊಡ್ಡಪ್ಪ ಮನೆದು ಎತ್ತು ಇದೆರಡು. ಎತ್ತು ಅಂತ ತಾನು ಹೇಳೋದು, ಅದಕ್ಕೆ ಎತ್ತು ಅಂತಾರಲ್ಲ ಅಣ್ಣ ಅದಕ್ಕೆ. ಎತ್ತು ನೋಡ್ರಿ, ಎತ್ತು ಎಷ್ಟು ದೊಡ್ಡದಾಗಿ ಇದು ಶಾರ್ಪ್ ಆಗಿದೆ. ಇಲ್ಲ ಇಲ್ಲಿದ್ದಾನೆ, ಇಲ್ಲಿ ಬಂದಿದ್ದೆ ಅದಕ್ಕಲ್ವಾ. ಅಲ್ಲಿಗೆ ಹೋದ್ಮೇಲೆ ಹೇಳಿ. ಗೈಸ್ ಯಶು ನನಗೆ ನಮ್ಮ ಅಣ್ಣನ ಬಗ್ಗೆ ಏನೋ ಹೇಳದ್ಲು, ಆಯ್ತಾ. ಅದನ್ನು ಆಮೇಲೆ ಹೇಳ್ತೀವಿ ಏನು ಅಂತ, ವೆಯ್ಟ್ ಮಾಡಿ ಕೇಳಿಸ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ನಮ್ಮ ಪೋಕೋ ನಾವು ಎಲ್ಲೋದ್ರೂ ಅಲ್ಲಿ ಓಡ್ ಬರ್ತಾಳು. ಅವಳಿಗೆ ಫುಲ್ ಖುಷಿ, ಇಷ್ಟೊಂದು ಸುತ್ತಕ್ಕೆ ಸಿಗ್ತಾ ಇದೆಯಲ್ಲ ನನಗೆ ಅಂತ ಹೇಳ್ಬಿಟ್ಟು. ನನಗೆ ಯಾವ ಹಸುಗಲ್ಲಿ ತಿಳ್ಸ್ಕೊಂಬರ್ತಾಳೋ ಅಂತ ಭಯ. ನೋಡಿ ಅದು ನೋಡ್ತಾ ಇದೆ. ಐ ಥಿಂಕ್ ಇದು ಸಣ್ಣ ಇದಲ್ಲ ಕಿರಣ ಯಾವ ಕಡೆಯಿಂದ ಸಣ್ಣ ಆಗೋ ನೋಡೋಣ. ತಿರ್ಗೋ ಈ ಕಡೆಗೆ ಹಿಂಗೆ ಹಿಂಗೆ ಒಂಚೂರು ಹಿಂಗೆ ಹೆಂಗ್ ತಿರುಗ್ತಿ ಅಂತ ನೋಡೋಣ. ಗೋಲ್ಡನ್ ರಿಟ್ರೀವರ್ ನಡೆದಂಗೆ ನಡೀತಾವ ಅವನು. ಯಾವ ಕಡೆಯಿಂದ ಸಣ್ಣ ಆಗೋ. ಟೈಗರು ಪಿಟ್ಬುಲ್ ಅನ್ಬೇಕಂತೆ. ನೀನ್ ನಡೀತಿರುತ್ತೆ ಗೋಲ್ಡನ್ ರಿಟ್ರೀವರ್ ತರ. ನಾನಿಲ್ಲಿ ಹಳ್ಳಿಲಿರೋರು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಶು ಹತ್ರ ಕೇಳ್ತಾ ಇದ್ದೆ. ಯಶು ಹೋಗೋರ್ ಬಗ್ಗೆ ಎಲ್ಲ ಹೋಗೋ ಬರೋರ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ನಮ್ಮನೇಲೂ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಯಶು ಬಾಯ್ಲಿ ಇವಾಗ ಅವ್ನ ಒಳಗೆ ಹೋಗಿ ಬಾಯ್ಲಿ ಹೇಳು ಏನೋ. ನಾನು ಅವ್ನ ಡ್ರೆಸ್ ತೋರಿಸಿ, ಅವ್ನ ಡ್ರೆಸ್ ಯಾಕವ ಶರ್ಟಿಗೂ ಪ್ಯಾಂಟ್ಗೂ ಮ್ಯಾಚೇ ಇಲ್ವಲ್ಲ, ಏನಕ್ಕೆ ಹಂಗೆ ಹಾಕೋ ಬಂದಿದ್ಯಾ ಅಂತ ಕೇಳಿದೆ. ಅದಕ್ಕೆ ಯಾವ್ದಾದ್ರು ಹುಡುಗಿ ಊರಿಗೆ ಹೋಯ್ತಿದ್ದೀನಲ್ಲ ಲೈನ್ ಹೊಡೆದ್ಬಿಟ್ರೆ ಅಂತ ಅನ್ನ. ಅದಕ್ಕೆ ನೀನೇನು ತಪ್ಪು ಸುಂದರ ಸಾಕು, ಮದುವೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅವ್ರಿಗೆ ತಾಳಿ ಕಟ್ಟೋ ಥರ ಮಾಡ್ಬೇಕಲ್ಲ. ಈಗ ನಮ್ಮ ಇನ್ನೊಂದು ದೊಡ್ಡಪ್ಪ ಮನೆಗೆ ಬಂದಿದ್ದೀವಿ. ನಮ್ಮಮ್ಮ ನೋಡ್ರಿ ಮುಖ ತೊಳ್ಕೊಂಡು ರೆಡಿ ಆಗ್ಬಿಟ್ಟಿದಾರೆ ಆಲ್ರೆಡಿ. ಗೈಸ್ ಇವಾಗ ನೋಡ್ತಿದ್ದಂಗೆ ಕತ್ಲೆ ಆಗೋಯ್ತು. ಇವಾಗ ನಮ್ದು ಇನ್ನೊಂದು ದೊಡ್ಡಪ್ಪ ಮನೆಗೆ ಹೋಗ್ತಾ ಇದೀವಿ ಇಲ್ಲಿ. ಸೊ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಹಳೆ ಬೀಡಲ್ಲಿ ನಮ್ಮ ಅಮ್ಮನ ಫ್ರೆಂಡ್ ಒಬ್ರಿದ್ದಾರೆ. ಸೊ ಅವ್ರ ಮನೆಗೆ ಹೋಗಬೇಕು. ಸೊ ಅವ್ರಿಗೂ ಪಾಪೇನೋ ಹುಷಾರಿಲ್ವಂತೆ, ಹಾಗಾಗಿ ನೋಡ್ಕೊಂಡು ಅದಾದ್ಮೇಲೆ ಟೆಂಪಲ್ಗೆ ಹೋಗೋದು. ಸ್ವಲ್ಪ ಹೊತ್ತು ಸುಜಾತ ಆಂಟಿ ಮನೆಗೆ ಬಂದು ಇಲ್ಲಿ ಕುತ್ಕೊಂಡು ಇವಾಗ ಫ್ರೈಡ್ ರೈಸ್ ತಿನ್ಬೇಕು ಅನ್ನಿಸ್ತಿದೆ. ಹಸು ಆಗ್ತಿದೆ, ಅಲ್ಲಿ ಹಸು ಆಗ್ತಿರ್ಲಿ, ಇವಾಗ ಇಲ್ಲಿ ಹಸು ಆಗ್ತಿದೆ. ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ಬೇಕು. ಆಂಟಿ ನನಗೆ ಸಿಗಬಾರ್ದು ಫ್ರೈಡ್ ರೈಸ್ ಅಂತ ವಿಶ್ ಮಾಡ್ತವ್ರೆ. ನಾನು ಆ್ಯಕ್ಚುಲಿ ಬರ್ತಾನೆ ನೋಡ್ಕೊಂಬಂದೆ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಅದು ಅಭ್ಯಾಸ ಅಲ್ವಾ, ಅಂದರೆ ನಮ್ಗೆ ಏನಾದ್ರು ಒಂದು ಜಾಗ ಗೊತ್ತಿರೋದು ನೋಡೋ ಅಭ್ಯಾಸ ಇರುತ್ತಲ್ಲ ನನಗೆ. ಸೊ ಫ್ರೈಡ್ ರೈಸ್ ಅನ್ನೋ ಸಿಕ್ಕಿದ್ರೆ ಇಲ್ಲಿ ತಿನ್ನೋದು, ಇಲ್ಲಾಂದರೆ ಟೆಂಪಲ್ಗೆ ಹೋಗಿ ತಿನ್ನೋದಷ್ಟೇ. ನಡೀರಿ ಯಾರು ಎದಲಂಗಿಲ್ಲ ಗೈಸ್. ನಮ್ಮಮ್ಮ ಅನ್ನ ಸಾಂಬಾರು ತಿನ್ಕೊಂಬಂದ್ಬಿಟ್ರು ನೋಡ್ರಿ, ಅದಕ್ಕೆ ಎದತಾನೆ ಇಲ್ಲ ಅವರು. ನಾನು ಬರೀ ಒಂದೇ ಒಂದು ಒಬ್ಬಿಟ್ಟು ತಿಂದೆ. ಗೈಸ್ ಇಲ್ಲಿ ನೋಡಿ ಪುಷ್ಪಗಿರಿಗೆ ಅಂತ ಹೇಳ್ಬಿಟ್ಟು ಒಂದು ಬಸ್ಸೇ ಹೋಗ್ತಾ ಇದೆ. ಆ ಬಸ್ ಫುಲ್ ಜನ ಹೋಗ್ತಾ ಇದಾರೆ. ಫುಲ್ ಜಾತ್ರೆ ಅಂದ್ರೆ ನೋಡಿ ಹಿಂಗೆ ಬಸ್ ತುಂಬ್ಕೊಂಡು ಜನ ಹೋಗ್ತಾರೆ. ಸಹಕರಿಸ್ಬೇಕೆಲ್ಲ ಅಂತಿದ್ದಾರೆ. ನಾವಿಲ್ಲಿ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನನಗೆ ಆ್ಯಕ್ಚುಲಿ ಫ್ರೈಡ್ ರೈಸ್ ಸಿಗ್ಲಿಲ್ಲ. ಜಾತ್ರೆಗೆ ಬಂದು ಗೋಬಿ ತಿನ್ನೋದು ನಾನೇ ಮೊದಲನೇ ವ್ಯಕ್ತಿ ಜಾತ್ರೆಗೆ ಬಂದು ಗೋಬಿ ತಿಂದು. ಲಾಸ್ಟ್ ಟೈಮ್ ತಿಂದಿದ್ದೆ, ಲಾಸ್ಟ್ ಜಾತ್ರೆಲ್ಲೂ 1 ವರ್ಷ ಆಗಿದೆ, ಗೊತ್ತಾಗಲಿಲ್ಲ ನೋಡಿ ಎಷ್ಟು ಬೇಕಾಗೋಯ್ತು. ನೋಡಿ ಅನೌನ್ಸ್ ಮಾಡ್ತವ್ರೆ. ಪಾರ್ಕಿಂಗ್ ಚಿಂತೆ ಅಣ್ಣಂಗೆ ತಂಗಿಂಗ್ ನೋಡಿ ಹೆಂಗೆ ಸೈಡಿಂದ ಆಚೆಗೆ ಬಿದ್ರೆ ನೀರಿಂಜಿಗೆ ಬೀಳ್ತೀವಿ. ಇಲ್ಲಿ ನಾವು ಶಾರ್ಟ್ ಕಟ್ ಅಲ್ಲಿ ಬಂದ್ವಿ ನೋಡಿ. ಯಶು ಅಲ್ಲಿ ಎಲ್ಲ ಹೋಗ್ತಾ ಇದಾರೆ. ಗೈಸ್ ಇವಾಗ ಆಲ್ಮೋಸ್ಟ್ ಅರ್ಧ ದೂರ ಹತ್ಕೊಂಡ್ ಬಂದಿದೀವಿ. ಇಲ್ಲೆಲ್ಲ ನೀವೇ ನೋಡ್ಬೋದು, ಶಾಪ್ಸ್ಗಳೆಲ್ಲ ಕಾಣಿಸ್ತಾ ಇದೆ. ಸಾಕಾಗೋಯ್ತು 10 ವರ್ಷದಲ್ಲಿ. ಗೋಬಿ ಬೇರೆ ತಿನ್ಬಿಟ್ವಲ್ಲ, ಹೊಟ್ಟೆ ಫುಲ್ ಆಗೋಯ್ತು. ಹಂಗಾಗಿ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ಇನ್ನೇನಾದ್ರು ತಿನ್ಬೇಕು ಅಂತ ಅನಿಸ್ತಿದೆ. ಎಷ್ಟು ಗ್ರೀಡಿ ಆಗ್ಬಿಡಿದೆ ನೋಡಿ ನಮ್ಮ ಹೊಟ್ಟೆ. ಮದುವೆಗೆ ಹಿಂಗೆ ರೆಡಿ. ಗೈಸ್ ಇಲ್ಲಿ ನೋಡಿ ಗೊಂಬೆಗಳನ್ನ. ಪಿಂಕ್ ಕಲರ್. ನನ್ನ ಮದ್ವೆಗೆ ಹಂಗೆ ರೆಡಿ ಮಾಡ್ತೀನಿ ನನ್ನ. ಪಿಂಕ್ ಕಲರ್ ಇಷ್ಟ ಅಲ್ವಾ? ಅದು ಕಣ್ಣು ಹೊಡ್ಕತ್ತಿದೆ ಅದ್ರದ್ದು. ನಿಮ್ಮ ಹುಡುಗ ಕಣ್ಣು ಹೊಡಿತಾನೆ ಇರಿ. ನಾನು ನಮ್ಮ ಹುಡುಗನ್ ಕಣ್ಣು ಹೊಡಿಬೇಕಾ? ಯಶುಗೆ ಮಸಾಲೆ ಪುರಿ ತಿನ್ನೋ ಮನ್ಸಾಗಿದೆ. ಚರ್ಮುರಿ ಎರಡು ಒಂದೇ ಅಲ್ವಾ? ಮಸಾಲೆ ಪುರಿ ಚರ್ಮುರಿ ಬೇರೆನಾ? ಓಕೆ. ನಾನು ಹೊಟ್ಟೆ ತಿನ್ಬಿಟ್ಟಲ್ಲ ಗೈಸ್, ಗೋಬಿ ನಂಗೆ ಏನೇನೋ ಆಡಿಸ್ತಿದೆ ಬಾಯಿಂದ. ಗೋಬಿ ಮಹಿಮೆ ಅದು.
ಎಲ್ಲಿ ಗೈಸ್ ನೋಡಿ ಪ್ರಸಾದ ಬಿಸಾಕಿರೋದ. ಈ ಸಲ ಅನ್ನ ಸಾಂಬಾರು ಅನ್ಸುತ್ತೆ ಹಂಗಾರೆ. ಏನು ಜನನ ನೋಡಿ. ಹಿಂಗಾದ್ರೆ ಕತೆ ಮುಗೀತು. ಫೈನಲಿ ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ರೀಚ್ ಆಗಿದ್ದೀವಿ. ಸೊ ಆ್ಯಕ್ಚುಲಿ ಎಷ್ಟು ಹೋಗಂಗಿಲ್ಲ ಟೆಂಪಲ್ಗೆ ಇವತ್ತು, ಹಂಗಾಗಿ ನಾವು ಒಳ್ಳೆ ಜೊತೆ ಉಳ್ಕೊಂಬಿಟ್ವಿ. ಈ ಸಲ ಅಂತ ಇರೋದು ಒಳಗೆ ಹೋಗಲ್ಲ ವೇಸ್ಟ್ ಜಾತ್ರೆಯಲ್ಲಿ, ಸುಮ್ಮನೆ ವೇಸ್ಟ್ ಐಟಮ್ಸ್ ಮನೇಲಿ ತುಂಬ್ಕೊಂಡಂಗೆ ಆಗ್ಬಿಡುತ್ತೆ. ಇವರಿಬ್ರು ಇಲ್ಲಿದ್ದಾರೆ, ನಮ್ಮ ದೊಡ್ಡಮ್ಮನೂ ಸಿಕ್ಕಿದ್ರು. ನಮ್ಮ ಅಮ್ಮಂದು ಅಪ್ಪಂದು ಫೋನೇ ಹೋಗ್ತಾ ಇಲ್ಲ, ಆಮೇಲೆ ಹೆಂಗೋ ಅವರೇ ಬಂದು ಪುಣ್ಯಕ್ಕೆ. ಇವಾಗ ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತಂದ್ರೆ ಫುಡ್ಡಿಗಂತೂ ನೋಡಿ ಫುಲ್ ಮುತ್ಕೊಂಡ್ಬಿಟ್ಟಿದ್ದಾರೆ. ನಮಗಂತೂ ತಿನ್ನಂಗಾಗಿಲ್ಲ, ಹಾಗಾಗಿ ನಾನು ಯಶು ಮತ್ತೆ ಅಣ್ಣ ಒಂದೇ ಪ್ಲೇಟಲ್ಲಿ ತಿಂತೀವಿ. ದೊಡ್ಡಮ್ಮನೂ ಒಂಚೂರು ದೊಡ್ಡಪ್ಪ ಜೊತೆ ತಿಂತೀನಿ ಅಂತಂದ್ರು. ಅಪ್ಪ ಅಮ್ಮನೂ ಲೈನಲ್ಲಿ ಹೋಗಿದ್ದಾರೆ. ನಾನು ಟೆಂಪಲ್ಗೂ ಹೋಗ್ಬೇಕಿತ್ತು, ಟೆಂಪಲ್ಗೂ ಹೋಗೋಕ್ಕಾಗಿಲ್ಲ. ನಾನು ನೋಡ್ಬೇಕು ಯಾವಾಗ ಹೋಗೋದು ಅಂತ ಹೇಳ್ಬಿಟ್ಟು. ಈ ಜನ ನೋಡಿದ್ರೆ ಸಕ್ಕ ಜನ ಅಲ್ಲ, ಈ ಸಲ ಜಾಸ್ತಿ ಇದಾರಲ್ಲ ಅಂತಲ್ಲ ಆಸಂಗಿಂತ. ಗೈಸ್ ಆಫ್ಟರ್ 1 year ನಮ್ಮ ಅಣ್ಣ ಅಮ್ಮ ಇಬ್ರು ಬಂದ್ರು ವಾಪಸ್ಸು. ಸಖತ್ ಕ್ರೌಡ್ ಇತ್ತು. ಈಗ ನೋಡಿ ಅನ್ನ ಸಾಂಬಾರು ಇಲ್ಲಿ ಪ್ರಸಾದ. ಯೂಶಲಿ ಪಲಾವ್ ಇರ್ತಿತ್ತು, ಲಾಸ್ಟ್ ಟೈಮ್ ಇನ್ನು ಅನ್ನ ಸಾಂಬಾರು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ನಮ್ಮಪ್ಪ ಇವಾಗ ಬಂದ್ರು ನೋಡಿ, ಅಪ್ಪ ದೊಡ್ಡಪ್ಪ ಎಲ್ಲ. ಹೆಂಗಿತ್ತು ಟುಮು? ನಾನು ನೀವು ಅದ್ರಲ್ಲ, ನಾನು ಅಪ್ಪ ಆ ತಟ್ಟಲ್ಲಿ ಶೇರ್ ಮಾಡ್ತೀವಿ ಅವಾಗ. ನೀವಿಬ್ರು ತಿಂದ್ರಿ ಚೂರೆ ಚೂರೆ ಅದಲ್ಲ, ಅಪ್ಪದ್ರಲ್ಲಿ ಜಾಸ್ತಿ ಇದೆ. ಚೆಲ್ಲುತ್ತೆ. ಲಾಸ್ಟ್ ಟೈಮ್ ಅಪ್ಪ ಅಮ್ಮ ಇಬ್ರು ಬಟ್ಟೆ ಮೇಲೆ ಚಲ್ಕೊಂಡಿದ್ರು, ಯಾರಿಗೆ ನೆನಪಿದೆ ಗೈಸ್. ಅಪ್ಪ ಆಕ್ಚುಲಿ ಹಳೆ ಬಿಡಲ್ಲೇ ಉಳ್ಕೋತಾರೆ, ಸೊ ಹಾಗಾಗಿ ಅವ್ರ ಐಟಮ್ಸ್ ಎಲ್ಲ ಇಟ್ಕೋತಾ ಇದಾರೆ, ಏನೇನ್ ಬೇಕಾದೆಲ್ಲ. ಸೊ ಪ್ರಸಾದ ಮಾತ್ರ ಸಪ್ರೇಟ್ ಆಗಿ ಕೊಟ್ಟಿದಾರಪ್ಪ ನಮಗೆ. ಇದನ್ನ ತಗೊಂಡೋಗ್ಬೇಕು ಮನೆಗೆ. ಸೊ ಗೈಸ್ ಇಲ್ಲಿ ನೋಡಿ, ಇದು ಯಾವ್ದೋ ಕಾರು ಇಲ್ಲಿ ಹೆಂಗ್ ಹಾಕೊಂಡಿದ್ದಾರೆ ನೋಡಿ. ಇಲ್ಲಿ ಇಷ್ಟೆಷ್ಟು ಗ್ಯಾಪ್ ಇರೋದು, ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ರೋಡ್ ಎಲ್ಲ ಫುಲ್ ಇಲ್ಲಿ ಜಾಮ್ ಆಗಿದೆ, ಅದಕ್ಕೆ ಅಂತಾನೆ. ಆ್ಯಂಡ್ ಅಲ್ಲಿ ಪೊಲೀಸ್ ಅಲ್ಲಿ ಯಾವುದೋ ಕಾರ್ ಎತ್ಬಿಟ್ಟು ರೋಡಿಂದ ಸೈಡಿಗೆ ಹಾಕ್ತಿದ್ರು. ಎಲ್ಲಿ ಹಾಕ್ಬೇಕು ಅನ್ನೋದು ಇಲ್ಲ ಜನಕ್ಕೆ, ರೋಡ್ಗೆ ಪಾರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಒಳ್ಳೆ ಕತೆ ಗೈಸ್. ನಮ್ಮ ಪೋಕುನ್ ಸದ್ಯಕ್ಕೆ ಇಲ್ಲಿ ಕೂರಿಸ್ಕೊಂಡಿದ್ದೀವಿ, ಆಮೇಲೆ ಅವಳನ್ನ ಹಿಂದೆಗಡೆ ಕೂರಿಸ್ತೀವಿ. ಈಗ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ನೋಡಿ ಗೈಸ್. ನಾನು ಇಳ್ದು ಕ್ಲಿಯರ್ ಮಾಡ್ಬೇಕಾ? ಎಷ್ಟು ಡ್ರೈವಿಂಗ್ ಮಾಡ್ತಾಳೆ, ನೀನು ಹೇಳಿ. ಅಲ್ಲ ಇಬ್ರು ನಿಂತ್ಕೊಂಡು ಅಲ್ಲಿ ಗಾಡಿ ಅಡ್ಡ ಹಾಕಿದ್ರೆ ನನಗೆ ಟರ್ನ್ ತಗೊಂಡ್ಬಿಡ್ಬೇಕು. ಮನೆ ಹಿಂದಕ್ಕೆ ಹೋಗ್ತಾ ಇತ್ತು ಗಾಡಿ ನಿಲ್ಸು ಅಂತ ಹೇಳ ಅವನಿಗೆ. ಅವ್ರು ನಿಂತ್ಕೊಂಡ್ರೆ ಅವ್ರಿಗೂ ಈ ವಿಧಾನಕ್ಕೆ